ಇಂದು ಕಾಮುಕ ಪ್ರಜ್ವಲ್ ರೇವಣ್ಣ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಮಾಜಿ ಸಂಸದ ಪ್ರಜ್ವಲ್ ಕಾಮ ಪುರಾಣವನ್ನ ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಇಂದು ಕಾಮುಕ ಪ್ರಜ್ವಲ್ ರೇವಣ್ಣ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ಕಾಮ ಪುರಾಣವನ್ನ ಪವರ್ ಟಿವಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿತ್ತು. ಪವರ್ಫುಲ್ ವರದಿಯ ಬೆನ್ನಲ್ಲೇ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಅಂತ್ಯ ಆಗಿದೆ. ಇಂದು ಪ್ರಜ್ವಲ್ ರೇವಣ್ಣ ಕೇಸ್ನ ಅಂತಿಮ ತೀರ್ಪು ಕೂಡ ಪ್ರಕಟವಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲು ಅಥವಾ ಬೇಲೋ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ಒಂದು ವೇಳೆ ಶಿಕ್ಷೆ ಪ್ರಕಟಿಸಿದ್ರೆ ಕನಿಷ್ಠ 10 ವರ್ಷ ಜೈಲು ಫಿಕ್ಸ್. ಮಾಜಿ ಸಂಸದ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಕೂಡ ಇದೆ. ಮಾಜಿ ಸಂಸದ ಪ್ರಜ್ವಲ್ ಕಾಮ ಪುರಾಣವನ್ನ ನಿಮ್ಮ ನೆಚ್ಚಿನ ಪವರ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅವನು ಯಾವ ರೀತಿ ಹಿಂಸೆಯನ್ನ ಕೊಡ್ತಾ ಇದ್ದ, ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದ, ಬಲವಂತವಾಗಿ ಅತ್ಯಾಚಾರವನ್ನ ಮಾಡ್ತಾ ಇದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಪವರ್ ಟಿವಿ ವಿಸ್ತೃತವಾಗಿ ವರದಿಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಸಂತ್ರಸ್ತ ಯುವತಿಯರೇನಿದ್ರು ಅವರೆಲ್ಲರೂ ಕೂಡ ಪವರ್ ಟಿವಿಗೆ ಬಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಈತ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದ, ಯಾವ ರೀತಿ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾ ಇದ್ದ, ಅದೆಲ್ಲದರ ಬಗ್ಗೆಯೂ ಕೂಡ ಪವರ್ ಟಿವಿ ಸ್ಟುಡಿಯೋಗೆ ಬಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಕಾಮುಕ ಪ್ರಜ್ವಲ್ ವಿರುದ್ಧ ಹಲವು ಸೆಕ್ಷನ್ಗಳಡಿ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 376(2)ಕೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿ ಅತ್ಯಾಚಾರ, 376(2)(n) ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗುವುದು, 354(a) ಲೈಂಗಿಕತೆಗೆ ಬೇಡಿಕೆ ಇಡೋದು, ಇನ್ನು 354(b) ಮಹಿಳೆಯನ್ನ ವಿವಸ್ತ್ರಗೊಳಿಸುವುದು, 354(c) ಮಹಿಳೆಯ ಅಶ್ಲೀಲ ದೃಶ್ಯವನ್ನ ಚಿತ್ರೀಕರಿಸುವುದು, 506 ಜೀವ ಬೆದರಿಕೆ, 201 ಸಾಕ್ಷ್ಯ ನಾಶದಾಡಿ ದೋಷಾರೋಪ. ದೋಷಿ ಅಂತ ಪರಿಗಣಿಸಿದ್ರೆ 10 ರಿಂದ 14 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸೋದಕ್ಕೆ ಕೋರ್ಟ್ಗೆ ಅವಕಾಶ ಕೂಡ ಇದೆ. ಈ ಒಂದು ವಿಚಾರದಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋಕೆ ಕೋರ್ಟ್ಗೂ ಕೂಡ ಅವಕಾಶ ಇದೆ. ಇಂದು ಕಾಮುಕ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇನ್ನು ಮೈಸೂರಿನ KR ನಗರದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿದ್ದ ರೇಪ್ ಆರೋಪದಾಡಿ 2023ರಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾನೆ. ಹಾಲಿ ಶಾಸಕ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ಇನ್ನು ಕೇಸ್ ಸಂಬಂಧ 9 ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ. ಇನ್ನು CID ವಿಶೇಷ ತನಿಖಾ ತಂಡದಿಂದ ಮಹತ್ತರ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದು ಕೂಡ 2000 ಪುಟಗಳ ದೋಷಾರೋಪ ಪಟ್ಟಿಯನ್ನ ತನಿಖಾ ತಂಡ ಸಲ್ಲಿಕೆ ಕೂಡ ಮಾಡಿತ್ತು. ಕಳೆದ ಮೇ 2ರಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆರಂಭ ಆಗಿದೆ. ಇದುವರೆಗೂ 26 ಸಾಕ್ಷಿದಾರರ ಹೇಳಿಕೆಗಳು ಕೂಡ ದಾಖಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ 180 ದಾಖಲಾತಿಗಳು ಸಲ್ಲಿಕೆ ಆಗಿದೆ. ಹಾಗಾಗಿ ನೋಡ್ಬೇಕಾಗತ್ತೆ ಇವತ್ತು ಕಾಮುಕ ಪ್ರಜ್ವಲ್ ರೇವಣ್ಣ ಭವಿಷ್ಯ ಏನಾಗತ್ತೆ ಅಂತ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಕಾಮುಕ ಪ್ರಜ್ವಲ್ ರೇವಣ್ಣ ಬೇಲ್ ಭವಿಷ್ಯ ಇವತ್ತು ಏನಾಗುತ್ತೆ? ಬೇಲ್ ಸಿಗತ್ತಾ ಅಥವಾ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುತ್ತಾ, ಹೇಗೆ? ಸತ್ಯ ಏನು ಒಂದು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಏನು ಒಂದು ಮಹಿಳೆಯ ಮೇಲೆ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರು ಅನ್ನೋಂಥ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಕೂಡ ಕೇಸ್ ದಾಖಲಾಯಿತು. ಈ ಒಂದು ಕೇಸ್ನಲ್ಲಿ ಕೂಡ ರೇವಣ್ಣ ಅವರನ್ನು ಕೂಡ ಜೈಲಿನಲ್ಲಿ ಇರಿಸಲಾಗಿತ್ತು. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಎಸ್ಕೇಪ್ ಆಗಿರ್ತಾರೆ. ಆದರೆ ಈ ಕಡೆ SIT ರಚನೆಯಾಗಿ ಒಂದು ಕೇಸ್ ಕೂಡ ತನಿಖೆಯನ್ನು ಮಾಡ್ತಾರೆ. ಒಂದು ತಂಡ ರಚನೆಯಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಬೆನ್ನಲ್ಲೇ ಕೂಡ 1 ತಿಂಗಳ ನಂತರ ವಾಪಸ್ ಬಂದಂಥ ವೇಳೆಯಲ್ಲಿ ಮಹಿಳಾ ಅಧಿಕಾರಿಗಳೇ ಅವನನ್ನು ಎಂದು ಏರ್ಪೋರ್ಟ್ನಿಂದ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕ ಎಲ್ಲ ಸಾಕ್ಷಿ ಆಧಾರಗಳು ಕೂಡ ಸಿಕ್ಕಿದ್ದು ಈಗ ಕೇಸ್ನಲ್ಲಿ ಕೂಡ ಈಗ ಒಂದು ಮಹತ್ವದ ಒಂದು ನಿರ್ಣಯಕ್ಕೆ ಬಂದಿರುವಂಥದ್ದು. ಏನೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದ್ದಂತಹ ಒಂದು ಕೇಸ್ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೂಡ ವರ್ಗಾವಣೆ ಆಗಿದೆ. 7 ತಿಂಗಳಲ್ಲಿ ಈಗಾಗಲೇ ಎಲ್ಲ ವಿಚಾರಣೆಯನ್ನು ಮುಗಿಸಿರುವಂಥದ್ದು. ಜೊತೆಗೆ 26 ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿದ್ದಾರೆ. ಇವತ್ತು ನ್ಯಾಯಾಧೀಶರಾದಂಥ ಗಜಾನನ ಭಟ್ ಅವರು ಒಂದು ತೀರ್ಪನ್ನು ಕೊಡ್ತಾರೆ. ಈ ತೀರ್ಪಿನಲ್ಲಿ ಬಹುತೇಕವಾಗಿ ಒಂದು ಕನಿಷ್ಠ ಅಂತ ಹೇಳಿದ್ರು 10 ವರ್ಷಗಳಿಂದ 14 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ಕೊಡಬಹುದಂಥ ಅಧಿಕಾರ ಕೂಡ ನ್ಯಾಯಾಲಯಕ್ಕೆ ಇರುವಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 1 ವರ್ಷದಿಂದ ಕೂಡ ಜೈಲಿನಲ್ಲಿದ್ದಾರೆ. 2-3 ಬಾರಿ ಇಂದು ಜಾಮೀನು ಅರ್ಜಿಗಾಗಿ ಕೂಡ ಅರ್ಜಿಯನ್ನು ಹಾಕಿದ್ರು, ಅದು ಕೂಡ ತಿರಸ್ಕಾರ ಆಗಿತ್ತು. ಆದರೆ ಇವತ್ತು ಏನು ಒಂದು ತೀರ್ಪು ಬರುತ್ತೆ ಅದರ ಮೇಲೆ ಅವರ ಒಂದು ಭವಿಷ್ಯ ಕೂಡ ನಿಂತಿರುವಂಥದ್ದು ಸಾಹಿತ್ಯ.
ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.